ಹ್ಯಾಂಗೆ ಹಿಟ್ಟು ರೆಡಿ ಮಾಡಿದ್ರು ದೋಸೆನೇ ಮಾಡೋಕೆ ಬರಲ್ಲನವರು ಸಂಪೂರ್ಣವಾಗಿ ಈ ವಿಡಿಯೋ ನೋಡ್ರಿ ನೀವು. ಭಾಳ ಸುಲಭವಾಗಿ ತೋರಿಸ್ಕೊಡ್ತೀನಿ, ಭಾಳ ಈಜಿ ಅದ ಮಾಡೋದಂತರೂ. ಒಂದು ಸಲ ಈ ಥರ ಪೂರ್ತಿಯಾಗಿ ವಿಡಿಯೋ ನೋಡಿಬಿಟ್ರಿ ಅಂದ್ರೆ ನೀವೇ ವಾರಕ್ಕೆ ಒಂದು ಸಲನೂ ಈ ಥರ ದೋಸೆ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತದೆ ನೋಡು. ಮತ್ತು ಬರ್ರಿ ಹೆಂಗೆ ಮಾಡೋದಂತಂದು ಭಾಳ ಅಗದಿ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿರಿ. ಇವಾಗ ನಾನು ಒಂದು 3-4 ಗ್ಲಾಸ್ ಅಷ್ಟು ಅಕ್ಕಿನ ನೆನೆ ಇಟ್ಕೊಂಡೆ ನೋಡಿರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಅದಾರ ನೋಡ್ಕೊಂಡು ನೀವು ನೆನೆ ಇಟ್ಕೋಬೋದು ರೀ. ಇಷ್ಟೇ ಇಡಬೇಕು ಅಷ್ಟೇ ಇಡ್ಬೇಕಂತೇನಿಲ್ಲ. ಅದಕ್ಕೆ 3-4 ಗ್ಲಾಸ್ ಅಷ್ಟು ಒಂದು ಅಕ್ಕಿಗೆ ನಾನು ಇಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹಾಕೋಬೋದು, ನೀವು ಏನು ತೊಂದರೆ ಇಲ್ಲ. 1 ಗ್ಲಾಸ್ ಅಷ್ಟೇ ಹಾಕೋಬೇಕಂತೇನಿಲ್ಲ. ಉದ್ದಿನಬೇಳೆ ಅರ್ಧ ಗ್ಲಾಸ್ ಅಷ್ಟು ಕಡಿಮೆ ಇದ್ದರೂ ನಡೀತದೆ, ಮತ್ತು ಹೆಚ್ಚಾದರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದಕ್ಕೆ 1-2 ಸ್ಪೂನಟ್ಟು ಮೆಂತ್ಯ ಕಾಳನ್ನ ಹಾಕೊಂಡೆ ನೋಡಿರಿ. ಮೆಂತ್ಯ ಹಾಕೋದಿಂತ್ರ ಕಲರ್ನು ಚೇಂಜ್ ಬರ್ತದೆ, ಟೇಸ್ಟ್ನು ಚಂದ ಬರ್ತದೆ. ಇಲ್ಲಿ ಸಾಬುದಾನಿ ಹಾಕತ್ತೀನಿ ನೋಡಿರಿ 1-2 ಸ್ಪೂನಟ್ಟು. ಸಾಬುದಾನಿ ಇಲ್ಲ ಅಂದ್ರೆ ನೀವು ಚುರುಮುರಿ ಸಾಬುದಾನಿ ಇಲ್ಲ ಅವಲಕ್ಕಿ ಮಾಡ್ಬೋದು. ಮತ್ತು ರುಬ್ಬುವಂಥ ಟೈಮ್ದಾಗ ಟಿಪ್ಸ್ ಕೊಡ್ತೀನಿ ನಿಮಗೆ. ಇವಾಗ ನೋಡಿರಿ ನಾನು ಸ್ವಲ್ಪ ಹೆಸರು ಬೇಳೆನ ಆ್ಯಡ್ ಮಾಡ್ಕೊಂಡೆ ನೋಡಿರಿ. ಹೆಸರು ಬೇಳೆ ಬದಲಿ ನೀವು ಕಡಲೆ ಬೇಳೆ ಬೇಕಂದ್ರೆ ಹಾಕೋಬೋದು ನೋಡಿರಿ. ಒಂದು 4-5 ಸಲ ತೊಳ್ಕೊಂಡು ನೋಡಿರಿ, ಕ್ಲೀನಾಗಿ ತೊಳ್ಕೊಂಬಿಟ್ಟು ಈ ಥರ ಒನ್ ಡೇ ಪೂರ್ತಿ ನೆನೆ ಇಡ್ಬೇಕು ನೋಡಿರಿ. ಒಂದು ಆ ಕಡೆ ಈಗ ಉದ್ದಿನ ಬೇಳೆ ಮತ್ತು ಇವೆಲ್ಲ ನೆನಿಟ್ಟಿದೆ, ಆ ಕಡೆ ಅಕ್ಕಿ ನೆನಿಟ್ಟಿದೆ. ಮತ್ತು ರಾತ್ರಿ ಒಂದು ಸ್ವಲ್ಪ ಚೆಂದಾಗಿ ತೊಳ್ಕೊಂಬಿಟ್ಟು ಇನ್ನು ಮಿಕ್ಸರ್ಗೆ ಮತ್ತು ಬರ್ರಿ ಮಿಕ್ಸರ್ಗೆ ಹಾಕುವಂಥ ಟೈಮ್ದಾಗ ನಿಮಗೆ ಟಿಪ್ಸ್ ಕೊಡ್ತೀನಿ ನೋಡಿರಿ. ಅದಕ್ಕೆ ಏನು ಹಾಕಬೇಕು ಏನಿಲ್ಲ ತಂದು ನೀವು ಒಂದೊಂದು ಪದಾರ್ಥಗಳು ಕಮ್ಮಿ ಇದ್ರೆ ಮನ್ಯಾಗ ಅದು ಇಲ್ಲ ಇದು ಇಲ್ಲ ತಂದು ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ. ಏನು ಮನಸ್ಸಿದ್ದರೆ ಮಾರ್ಗ ತಂದು ಚಾಲೂ ಮಾಡಿಬಿಡ್ರಿ. ದೋಸೆ ಮಾಡ್ಲಿಕ್ಕೆ ಭಾಳ ಮಸ್ತ್ ಬರ್ತಾವೆ ನೋಡಿರಿ. ಒಂದು ಸಲ ಹಿಂಗೆ ಟ್ರೈ ಮಾಡಿರಿ. ಈಗ ಸ್ವಲ್ಪ ಚುರುಮುರಿ ಎಲ್ಲ ನೆನೆಸಿ ಇಟ್ಕೊಂಡಿ ನೋಡಿರಿ. ನಿಮಗೆ ಅವಾಗೇ ಹೇಳಿದೆ ನೋಡಿರಿ ನಾನು, ಸಾಬುದಾನಿ ಇಲ್ಲಾಂದ್ರೆ ಚುರುಮುರಿ ಹಾಕೋಬೋದು. ಮತ್ತು ಚುರುಮುರಿನೂ ಇಲ್ಲಾಂದ್ರೆ ಅನ್ನ ಇರ್ತದಲ್ಲ, ರೈಸ್ ಉಳಿದಿರ್ತದಲ್ಲ, ರೈಸ್ ಹಾಕೋಬೋದು ನೀವು. ಹಿಂಗೆ ಮಿಕ್ಸರ್ಗೆ ಆಗುವಂಥ ಟೈಮ್ದಾಗ ಇವಾಗ ನೋಡಿರಿ ಸ್ವಲ್ಪ ನಾವು ಈಗ ಅಕ್ಕಿನ ಮಿಕ್ಸರ್ ಜಾರಿ ಒಳಗೆ ಹಾಕ್ಕೊಳತ್ತೀನಿ ನೋಡಿರಿ. ಸ್ವಲ್ಪನೇ ಹಾಕೋತ ಹೋಗ್ಬೇಕು ನೋಡಿರಿ. ಸ್ವಲ್ಪ ಚುರುಮುರಿ ನೆನಿಟ್ಟಿದ್ದೆಲ್ಲ ಅದು ಹಾಕೊಂಡೆ ನೋಡಿರಿ. ಈಗ ಬ್ಯಾಳೆ ಎಲ್ಲ ಸಬ್ಬಕ್ಕಿ ಬ್ಯಾಳೆ ಮತ್ತು ಹೆಸರು ಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ನೆನೆ ಇಟ್ಟಿದ್ದೆಲ್ಲ ಅದನ್ನು ಹಾಕ್ಕೊಂಡು ಚೆಂದಾಗಿ ನುಣ್ಣಗೆ ರುಬ್ಕೊಂಬಂದಿ ನೋಡಿರಿ. ಇವಾಗ ಮಿಕ್ಸಿ ಒಳಗೆ ಚೆಂದಾಗಿ ರುಬ್ಬೇಕ್ರಿ ಇದು. ಈಗ ನೋಡಿರಿ ಎಷ್ಟು ಮಸ್ತ್ ಬಂದದಂದು ಹಿಟ್ಟು ನೋಡಿರಿ. ಹಗೂರು ಬರತ್ತದ ಹಿಟ್ಟು. ಇವಾಗೇ ಇಷ್ಟು ಹಗುರು ಬರತ್ತದ, ಮತ್ತು ನಾಳೆ ದೋಸೆ ಮಾಡುವಂಥ ಟೈಮ್ದಾಗ ಎಷ್ಟು ಮಸ್ತ್ ಬರ್ತಿರ್ಬೇಕಂತಂದು ನೀವು ವಿಚಾರ ಮಾಡಿರಿ. ಭಾಳ ಅಂದ್ರೆ ಭಾಳ ಈಜಿಯಾಗಿ ತೋರಿಸ್ಲತ್ತೀನಿ ನಿಮಗೆ. ವಿಡಿಯೋ ಒಟ್ಟೆ ಕಟ್ ಮಾಡಿ ನೋಡೋದು ಬಿಟ್ರೆ ನಿಮಗೆ ತಿಳಿಯಂಗಿಲ್ಲ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರಂದ್ರೆ ತಿಳಿತದೆ ನೋಡಿರಿ. ಇವಾಗ ನೋಡಿರಿ ಆ ದೋಸೆ ಹಿಟ್ಟನ್ನು ಚೆಂದಾಗಿ ಒಂದು ಸ್ಪೂನ್ಲೆ ಅಥವಾ ಕೈಲರೆ ತಿರುವಾಡ್ರಿ. ಭಾಳ ಮಸ್ತಾಗಿ ಸ್ವಲ್ಪ ಚೆಂದಾಗಿ ತಿರುವಾಡಿ ಈಗ ಕುಕ್ಕರ್ ಒಳಗೆ ಹಾಕೋದಿಂತ್ರ ಏನಾಗ್ತದಪ್ಪ ಅಂದ್ರೆ ಕುಕ್ಕರ್ ಒಳಗೆ ನೆನಿಡೋದಿಂತ್ರ ಸ್ವಲ್ಪ ಹಿಟ್ಟು ಉಬ್ಬಿ ಬರ್ತದೆ, ಚೆಂದ ಬರ್ತದೆ, ದೋಸೆನೂ ಮಸ್ತ್ ಬರ್ತಾವೆ. ಯಾಕಂದ್ರೆ ಹೀಟ್ ಇರ್ತದಲ್ಲ, ಕುಕ್ಕರ್ ಒಳಗೆ ಪೂರ ಪ್ಯಾಕ್ ಮಾಡಿಬಿಟ್ರೆ ನೆನಿತದದು ಹಿಟ್ಟು ಪೂರ ಉಬ್ಬಿ ಬರ್ತದೆ. ಅದಕ್ಕೆ ಇವಾಗ ನೋಡಿರಿ ಚೆಂದಾಗಿ ಇದು ಹಿಟ್ಟು ನೈಟ್ ಪೂರ್ತಿ ಈಗ ಚೆಂದಾಗಿ ನೆನೆಸಿಬಿಟ್ಟೆ ನೋಡಿರಿ. ಇದಕ್ಕೆ ಈಗ ನೋಡಿ ಎಷ್ಟು ಹಗೂರು ಬರ್ತದೆ ತಂದು ಕಾಣ್ತಿರ್ಬೋದು. ಇದು ಹಿಟ್ಟು ಸ್ವಲ್ಪ ನಾವು ಹೆಚ್ಚಿಗೆ ಮಾಡ್ಕೊಂಡೇವಿ. ಮತ್ತು ದೊಡ್ಡ ಕುಕ್ಕರ್ ಒಳಗೆ ಹಾಕೀನಿ ನಾನು. ಒಂದು 10 ಲೀಟ್ರ್ ಕುಕ್ಕರ್ ಒಳಗೆ ನೆನೆ ಇಟ್ಟಿದ್ದೆ. ಅದ್ರ ಸಲುವಾಗಿ ನಮಗೆ ಕಡಿಮೆ ಕಾಣಿಸ್ಲತ್ತದ. ಈಗ ನೋಡಿದ್ರೆ ಗೊತ್ತಲ್ಲತ್ತಿರ್ಬೇಕು ನಿಮಗೆ ಹಿಟ್ಟು ಎಷ್ಟು ಮಸ್ತ್ ಬಂದದ ನೋಡಿರಿ. ಎಷ್ಟು ಹಗೂರು ಬಂದೈತಿ ತಂದು ನಿಮಗೆ ಗೊತ್ತಲ್ಲತ್ತದ ನೋಡಿರಿ. ಹಿಟ್ಟು ಮಸ್ತ್ ಬಂದೈತಿ. ಈಗ ನಾವು ಸೈಡಿಗೆ ಸ್ವಲ್ಪ ಬೊಗಣಿ ಒಳಗೆ ತೊಗೊಂಡೆ ನೋಡಿರಿ. ಒಂದು ಬೇರೆ ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇನಿ ರೀ. ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಸೈಡಿಗೆ ತೊಗೊಂಡು ಅದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕೊಂಡೆ ನೋಡಿರಿ. ಸ್ವಲ್ಪ ಕಲರ್ ಮಸ್ತ್ ಬರ್ತದೆ ನೋಡಿರಿ ದೋಸೆ. ಇವಾಗ ನೋಡಿರಿ ಹಂಚಿಗೆ ಸ್ವಲ್ಪ ನೀರು ಹಾಕೊಂಡು ಕಾಟನ್ ಈ ಥರ ಒರೆಸ್ಕೊಂಡೆ ನೋಡಿರಿ. ಸ್ವಲ್ಪ ನಮ್ಮದು ದೋಸೆ ಹಂಚಿಗೆ ನೋಡಿರಿ ಗೀಚ್ಗಳು ಬಿದ್ದಾವು. ನಿಮ್ಮ ದೋಸೆ ಹಂಚ ಮಸ್ತ್ ಇತ್ತಂದ್ರೆ ಭಾರಿ ಚಲೋ ಇತ್ತಂದ್ರೆ ಭಾಳ ಮಸ್ತ್ ಬರ್ತಾವೆ ನೋಡಿರಿ ದೋಸೆ. ತಲೆ ಕೆಡ್ಸ್ಕೊಬೇಡ್ರಿ. ಇವಾಗ ನೋಡಿರಿ ದೋಸೆ ಸಮಾಧಾನವಾಗಿ ಸಮಾಧಾನ ರೀತಿಯಿಂದ ಹಾಕೊಂಡ್ರೆ ಹೋಟೆಲ್ ಒಳಗೆ ನೀವು ತಿನ್ನಾಗ ನಾಷ್ಟ ಮಾಡುವಂಥ ಟೈಮ್ದಾಗ ಅನ್ಕೋತಿರ್ತೀರಿ, ಇವ್ರು ದೋಸೆಯರೇ ಹೆಂಗೆ ಮಾಡಿರ್ತಾರೆ, ನಾವು ಮನ್ಯಾಗ ಮಾಡಿದ್ರೆ ಹಿಂಗೆ ಬರೋಂಗಿಲ್ಲ ಅಂತಂದು ಅನ್ಕೋತಿರ್ತೀರಿ. ಮತ್ತು ಅದೇ ರೀತಿ ಹೆಂಗೆ ಮಾಡೋದಂತಂದು ಹೇಳ್ಕೊಡ್ತೀನಿ ನೋಡಿರಿ. ಸಮಾಧಾನವಾಗಿ ಹಾಕ್ಕೊಂಡು ಈ ಥರ ಸಾವಕಾಸಾಗಿ ತಿದ್ಕೋಬೇಕಾಗ್ತದೆ ರೀ ದೋಸೆ. ಈಗ ನೋಡಿರಿ ನೋಡ್ತಾ ಇರ್ಬೋದು ನೀವು. ಈಗ ಎಷ್ಟು ಹಗೂರು ಬಂದೈತಿ ಹಿಟ್ಟು, ಮಾತ್ರ ಭಾಳ ಹಗೂರು ಬಂದೈತಿ. ಮೇನಾಗಿ ಹಿಟ್ಟು ಚೆಂದ ಬತ್ತಂದ್ರೆ ದೋಸೆ ಮಸ್ತೇ ಬರ್ತಾವೆ ನೋಡಿರಿ. ಹೆಂಗೆ ಬೇಕು ಹಂಗೆ ದೋಸೆ ಮಾಡ್ಕೊಬೋದು. ಹಿಟ್ಟು ಚಲೋ ಬಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಮೇನ್ ಹಿಟ್ಟು ಚೆಂದ ಬತ್ತಂದ್ರೆ ಎಲ್ಲ ಪರ್ಫೆಕ್ಟಾಗಿ ಬಂದದಂತ ಅರ್ಥನೇ. ಇವಾಗ ನೋಡಿರಿ ದೋಸೆ ನಾವು ಸಮಾಧಾನ ಹಾಕ್ಕೊಂಡು ಇದಕ್ಕೆ ಮ್ಯಾಗ ಸ್ವಲ್ಪ ತುಪ್ಪಾರೆ ಹಾಕೋರಿ, ಬೆಣ್ಣೆರೆ ಹಾಕೋರಿ, ಎಣ್ಣೆರೆ ಹಾಕೋರಿ,
ನಿಮಗೆ ಏನು ಇಷ್ಟ ಅದು ಹಾಕೋಬೋದು ನೋಡಿರಿ. ನೀವು ಇದೇ ಹಾಕಬೇಕು ಅದೇ ಹಾಕ್ಬೇಕಂತ ಏನಿಲ್ಲ. ಮ್ಯಾಗ ಬೇಕಾದ್ರೆ ಹಿಂಡಿ ಹಾಕೋರಿ, ನೀವು ಬೇಕಂದ್ರೆ ಖಾರ ಹಾಕೋರಿ, ಮತ್ತು ಉಳ್ಳಾಗಡ್ಡಿ ಟಮಾಟಿ ಮತ್ತು ವೆಜಿಟೇಬಲ್ಸ್ ಎಲ್ಲ ಏನೇನು ಇಷ್ಟ ನಿಮಗೆಲ್ಲ ಹಾಕೊಂಡು ಮಾಡ್ಕೊಬೋದು ನೋಡಿರಿ. ಮಸಾಲೆ ದೋಸೆ ಎಲ್ಲಕ್ಕೆ ಏನದ ಭಾಳ ಒಂದು ಕಷ್ಟ ಏನಿಲ್ಲ ಮಾಡೋದು. ಭಾಳ ನೀರು ಕುಡ್ದಟ್ಟೆ ಸುಲಭವಾಗಿ ನೀವು ದೋಸೆನ ಮಾಡ್ಕೊಬೋದು ನೋಡಿರಿ. ತೋರಿಸೀನಿ, ಟ್ರಿಕ್ನು ಟಿಪ್ಸ್ ಟ್ರಿಕ್ ಎಲ್ಲ ಹೇಳ್ಕೊಟ್ಟೀನಿ ನಿಮಗೆ. ಇನ್ನು ದೋಸೆ ಮಾಡೋಕೆ ನೀವು ಸ್ಟಾರ್ಟ್ ಮಾಡಿಬಿಡ್ರಿ. ಯಾಕೆ ತಲೆ ಕೆಡ್ಸ್ಕೊತೀರಿ? ಮತ್ತು ಹಿಟ್ಟು ನೆನೆಸ್ಲಾರಿ ದಿಢೀರನೆ ಮಾಡಬೇಕು ಅಂದ್ರೆ ಅದನ್ನು ನಂದು ವಿಡಿಯೋ ಒಳಗೆ ಐತಿ, ಹೋಗಿ ಚೆಕ್ ಮಾಡಿರಿ. ದಿಢೀರನೆ ಆಗಿಂದಾಗೆ 5 ನಿಮಿಷನಾಗ ಮಾಡುವಂಥ ದೋಸೆ ಹೆಂಗೆ ಮಾಡ್ಬೇಕು ಅನ್ನೋದು ಅದನ್ನು ಹೇಳ್ಕೊಟ್ಟೀನಿ ನೋಡಿರಿ. ನಂದು ಕುಕ್ಕಿಂಗ್ ಚಾನಲ್ದಾಗ ಹೋಗಿ ಚೆಕ್ ಮಾಡಿರಿ ನೀವು. ಎಲ್ಲ ಮಸ್ತ್ ಇರ್ತಾವೆ ಎಲ್ಲ ವಿಡಿಯೋಗಳೆಲ್ಲ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಅಂದ್ರೆ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಇವಾಗ ನೋಡಿರಿ ಇದು ಈಗ ದೋಸೆ ಚೆಂದಾಗಿ ಎದ್ದದ ನೋಡಿರಿ. ಈ ಥರ ಕಲರ್ ಚೇಂಜ್ ಬರಬೇಕು. ಹಿಂಗೆ ಕಲರ್ ಯಾಕೆ ಚೇಂಜ್ ಬಂದದ ಅಂದ್ರೆ ಹೇಳ್ತೀನಿ ನೋಡಿರಿ ನಿಮಗೆ. ನಾವೇನು ಶುಗರ್ನ ಆ್ಯಡ್ ಮಾಡ್ಯಾವಲ್ಲ, ಕಲರ್ ಹಿಂಗೆ ಬರ್ತದೆ ನೋಡಿರಿ. ಸೇಮ್ ಹೋಟೆಲ್ನಾಗ ಮಸ್ತಾಗಿ ರೆಡಿ ಮಾಡ್ತೀರಿ ನೋಡಿರಿ. ಮತ್ತೆ ತಲೆ ಕೆಡ್ಸ್ಕೊತೀರಿ? ನಾನು ವಿಡಿಯೋ ನೋಡಿಂದ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ರಿ. ದೋಸೆ ಹೆಂಗೆ ಬಂದವತ್ತಂದು ಮಾಡಿಂದ ಕಮೆಂಟ್ ಮೂಲಕ ತಿಳಿಸ್ತೀರೇನೋ ಭರವಸೆ ನನಗೈತ್ರಿ. ಕಮೆಂಟ್ ಮೂಲಕ ತಿಳಿಸ್ತೀರಲ್ವ? ಕಾಯ್ತಾ ಇರ್ತೀನಿ. ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗೆ ಬಂದವತ್ತಂದು. ಈಗ ಹೊಸದಾಗಿ ಯಾರು ನನ್ನ ರೆಸಿಪಿಗಳು ನೋಡತ್ತಿರಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಅದೇ ರೀತಿ ಆಲ್ ಅಂತ ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ನೋಡಿರಿ. ಮ್ಯಾಗೇ ಬರ್ತದೆ, ಫೋನ್ನೇ ನೋಟಿಫಿಕೇಷನ್ ಬರ್ತದೆ. ಈಗ ನೋಡಿರಿ, ಹೋಟೆಲ್ಗಿಂತ ಭಾಳ ಬಾರಿ ನೀವೇ ದೋಸೆ ಮಾಡ್ಕೊಂಡು ಮನೆಯವ್ರಿಗೆಲ್ಲ ಇಷ್ಟ ಆಗ್ತದೆ. ಟ್ರೈ ಮಾಡಿರಿ. ಪಟ ನಿಮ್ಮ ಮನೆಯವರಿಗೆಲ್ಲ ಮಾಡಿ ಉಣಿಸ್ಬಿಡ್ರಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.